ಸಿದ್ದಾಪುರದಲ್ಲಿ ನಾಮಧಾರಿ ಸಭಾಭವನ ನಿರ್ಮಾಣಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಾಮಧಾರಿ ಅಭಿವೃದ್ಧಿ ಸಂಘದ ಹೆಸರಿಗೆ ನೇರವಾಗಿ 2 ಕೋಟಿ ಹಣವನ್ನು ನೀಡಿರುವುದರಿಂದ ಆ ಹಣ ಸಂಪೂರ್ಣ ಬಳಕೆಯಾಗಿ ಕಟ್ಟಡವು ಇಂದು ಈ ಹಂತಕ್ಕೆ ತಲುಪಿದೆ. ಇಂದು ಸ್ಥಳೀಯ ಶಾಸಕರಾದ ಭೀಮಣ್ಣ ನಾಯ್ಕರವರು ನಿರ್ಮಿತಿ ಮೂಲಕ 50 ಲಕ್ಷ ರೂಪಾಯಿ ಹಣ ಹಾಕಿರುವುದು ಪೂರ್ತಿ ಬಳಕೆ ಮಾಡಲು ಆಗುತ್ತಿಲ್ಲ. ನಾಮಧಾರಿ ಅಭಿವೃದ್ಧಿ ಸಂಘದವರು 1.5 ಕೋಟಿ ಎಂದು ಹೇಳಿದ್ದಾರೆ. ಆದರೆ ನಿರ್ಮಿತಿಯವರು 1 ಕೋಟಿ ಬಂದಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ಹಣದಿಂದ ನಾಮಧಾರಿ ಸಭಾಭವನ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಶಾಸಕರು ನಮ್ಮ ಸಮಾಜದವರೇ ಇರುವುದರಿಂದ ನಾವು ಸಮಾಜದ ಪರವಾಗಿ ಶಾಸಕರಲ್ಲಿ 5 ಕೋಟಿ ಹಣ ನೀಡಬೇಕು ಎಂದು ಒತ್ತಾಯ ಮಾಡುತ್ತಿದ್ದೇವೆ ಎಂದು ನಾಮಧಾರಿ ಸಮಾಜದ ಯುವ ಮುಖಂಡ ತೋಟಪ್ಪ ನಾಯ್ಕ ಹೊಸೂರು ಹೇಳಿದರು. ಅವರು ಸಿದ್ದಾಪುರದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಾಮಧಾರಿ ಸಮಾಜದವರು ಕಳೆದ 20 ವರ್ಷದಿಂದ ಸಭಾಭವನ ನಿರ್ಮಾಣ ಮಾಡುತ್ತಿದ್ದಾರೆ. ಕಟ್ಟಡ ಇನ್ನೂ ಪೂರ್ಣಗೊಂಡಿಲ್ಲ ಎಂದರೆ ಹೇಳಲು ಮುಜುಗರವಾಗುತ್ತದೆ. ಈ ರೀತಿ ಕಟ್ಟಡ ಕಾಮಗಾರಿ ಕುಂಟುತ್ತಾ ಸಾಗಲು ಸಮಾಜದ ಎಲ್ಲರ ವಿಶ್ವಾಸ ಪಡೆಯದೇ ಇರುವುದು ಕಾರಣ ಎಂದು ಅವರು ಆರೋಪ ಮಾಡಿದರು. ನಮ್ಮ ಪಕ್ಕದ ತಾಲೂಕಾದ ಸಾಗರ, ಕುಮಟ, ಹೊನ್ನವರ ಎಲ್ಲ ಕಡೆಗಳಲ್ಲಿ ಈಗಾಗಲೇ ಸಮಾಜದ ಕಟ್ಟಡವು ಉದ್ಘಾಟನೆಗೊಂಡು ಸಮಾಜದವರ ಬಳಕೆಗೆ ಸಿಗುತ್ತಿದೆ. ಆದರೆ ಸಿದ್ದಾಪುರದಲ್ಲಿ ಮಾತ್ರ ಇನ್ನು ಯಾವುದೇ ರೀತಿಯಾದಂತಹ ಕಟ್ಟಡ ಪೂರ್ಣಗೊಳ್ಳದೆ ಇರುವುದರಿಂದ ಸಮಾಜದಲ್ಲಿ ಹಲವಾರು ಚರ್ಚೆಗೆ ಕಾರಣವಾಗಿದೆ. ಸಭಾಭವನವು ಕೇವಲ ನಾಮಧಾರಿ ಅಭಿವೃದ್ಧಿ ಸಂಘಕ್ಕೆ ಮಾತ್ರ ಸೀಮಿತವಾದಂತೆ ಕಾಣುತ್ತಿದೆ ಎಂದು ಹಿರಿಯರು ಮಾತನಾಡಿಕೊಳ್ಳುತ್ತಿರುವುದು ಕೇಳಿಬಂದಿದೆ. ತಾಲೂಕಿನ ನಮ್ಮ ಸಮಾಜದ ಎಲ್ಲರನ್ನ ಒಟ್ಟಾಗಿ ಸೇರಿಸಿಕೊಂಡು ಹೋಗಬೇಕೆಂದರೆ ಸಂಘದವರು ಸಮಾಜದ ಪ್ರಮುಖರನ್ನ ಹಾಗೂ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಸಭೆ ಕರೆದು ಸಭಾಭವನ ನಿರ್ಮಾಣಕ್ಕೆ ಇಲ್ಲಿಯವರೆಗೆ ಆಗಿರುವ ಖರ್ಚು ವೆಚ್ಚ ಹಾಗೂ ಬೇಕಾಗಿರುವ ಹಣ ಎಷ್ಟು ಎನ್ನುವ ಮಾಹಿತಿಯನ್ನು ನೀಡಬೇಕು. ಪ್ರತಿಯೊಬ್ಬರಲ್ಲಿಯೂ ಈ ಸಭಾಭವನ ನಮ್ಮದು, ನಮಗೆ ಸೇರಿರುವಂಥದ್ದು ಎನ್ನುವಂತಹ ಭಾವನೆ ಬರುವಂತೆ ಸಂಘ ನಡೆದುಕೊಳ್ಳಬೇಕು, ಜನರಲ್ಲಿ ವಿಶ್ವಾಸ ಮೂಡಿಸಬೇಕು ಎಂದರು. ಅಲ್ಲದೆ ಸಂಘದ ಬೈಲಾ ಏನಿದೆ, ಸದಸ್ಯರ ಸೇರ್ಪಡೆ ಹೇಗೆ, ಅಧ್ಯಕ್ಷರ ಅವಧಿ ಮತ್ತು ಆಯ್ಕೆ ಹೇಗಿದೆ, ಹೊಸ ಸದಸ್ಯರ ಸೇರ್ಪಡೆಗೆ ಅವಕಾಶ ಇಲ್ಲವೇ ಇದೆಯೋ ಎನ್ನುವ ಮಾಹಿತಿ ನೀಡಬೇಕು. ಸಮಾಜದಲ್ಲಿ ಸಾಕಷ್ಟು ವಿದ್ಯಾವಂತರು, ಉದ್ಯಮಿಗಳು, ಯುವಕರು, ಮಹಿಳೆಯರು ಸಮಾಜದ ಅಭಿವೃದ್ಧಿಗೆ ಕೈ ಜೋಡಿಸಲಿದ್ದಾರೆ. ಆದರೆ ಅವರನ್ನ ಸಂಘಕ್ಕೆ ಸೇರ್ಪಡೆಗೊಳಿಸಲು ಆಗುತ್ತದೋ ಇಲ್ಲವೋ ಎನ್ನುವುದನ್ನು ಸಂಘದ ಪದಾಧಿಕಾರಿಗಳು ತಿಳಿಸಬೇಕು. ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರ ನೀಡಿ ಎಂದರೆ ಆಗುವುದಿಲ್ಲ. ಸಂಘದ ನಿಯಮಾವಳಿಗಳು ಪಾರದರ್ಶಕವಾಗಿರಬೇಕು ಎಂದ ಅವರು ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮ ಎಲ್ಲರ ಮನೆಯ ಹಬ್ಬದಂತೆ ಆಗಬೇಕು. ಮುಂದಿನ ದಿನಗಳಲ್ಲಿ ಸಂಘದ ಪದಾಧಿಕಾರಿಗಳು ಈ ನಿಟ್ಟಿನಲ್ಲಿ ನಡೆದುಕೊಳ್ಳಬೇಕು ಎಂದರು. ಇನ್ನೋರ್ವ ಮುಖಂಡ ಎಜಿ ನಾಯ್ಕ್ ಮಾತನಾಡಿ, ಭೀಮಣ್ಣನವರು ಎಲ್ಲ ಸಮಾಜದವರಿಗೆ ಹಣ ನೀಡಿದ್ದಾರೆ. ಆದರೆ ಈ ಸಂಘದವರು ಯಾಕೆ ಇವರನ್ನ ಸುದ್ದಿಗೋಷ್ಠಿ ನಡೆಸಿ ಬಿಂಬಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂಬುದು ತಿಳಿದಿಲ್ಲ. ಅದರಲ್ಲಿಯೂ ನಮ್ಮ ಸಮಾಜಕ್ಕೆ ತಡವಾಗಿಯೇ ಹಣ ನೀಡಿದ್ದಾರೆ. ಬೇರೆ ಯಾವ ಸಮಾಜದವರು ಕೂಡ ಈ ರೀತಿಯ ಹೇಳಿಕೆ ನೀಡಿಲ್ಲ. ಅದರಲ್ಲಿಯೂ ಭೀಮಣ್ಣನವರು ನಮ್ಮ ಸಮಾಜದವರೇ ಆಗಿದ್ದಾರೆ ಎಂದರು. ಕಾಗೇರಿಯವರು 2 ಕೋಟಿ ಹಣ ಕೊಟ್ಟಿರುವುದಕ್ಕೆ ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆ ಸಲ್ಲಿಸುತ್ತೇವೆ ಮತ್ತು ಹರಿಪ್ರಸಾದ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಮತ್ತು ಸಹಾಯ ಸಹಕಾರ ನೀಡಿದ ಎಲ್ಲರಿಗೂ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮಾದೇವ ನಾಯ್ಕ್, ತಿಮ್ಮಪ್ಪ ನಾಯ್ಕ್, ಕೃಷ್ಣಮೂರ್ತಿ ಐಸೂರ್, ದಯಾನಂದ್ ಕಡ್ಕೇರಿ, ಶಿವಕುಮಾರ್ ಕೊಂಡ್ಲಿ, ಮಹೇಶ್ ನಾಯ್ಕ್ ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಇದು ಸುದ್ದಿ ಪ್ರತಿನಿಧಿ. ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು. 2 ಕೋಟಿ ರೂಪಾಯಿ ಅನುದಾನವನ್ನು ನಾಮಧಾರಿ ಸಭಾಭವನಕ್ಕೆ ನೀಡಿದ್ರು. ಅದು ನೇರವಾಗಿ ಸಂಘದ ಖಾತೆಗೆ ಬಂದಿತ್ತು. ಅದರಿಂದ ಸಂಪೂರ್ಣ ಹಣವನ್ನು 2 ಕೋಟಿ ರೂಪಾಯಿ ಹಣವನ್ನು ನಾವು ಬಳಕೆ ಮಾಡಿಕೊಳ್ಳೋಕೆ ಅನುಕೂಲ ಆಗಿತ್ತು. ಆದರೆ ಇವತ್ತು ಭೀಮಣ್ಣ ನಾಯ್ಕರು ನೀಡಿರುವಂಥ 50 ಲಕ್ಷ ರೂಪಾಯಿ ನಿರ್ಮಿತಿ ಕೇಂದ್ರದ ಏಜೆನ್ಸಿಗೆ ನೀಡಿದ್ದಾರೆ. ಅದರಿಂದ ಸಂಪೂರ್ಣ ಹಣವನ್ನು 50 ಲಕ್ಷ ರೂಪಾಯಿ ಹಣವನ್ನು ನಾವು ಸಂಘ ಬಳಕೆ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಭೀಮಣ್ಣ ನಾಯ್ಕರಲ್ಲಿ ಮನವಿ ಮಾಡೋದಂತಂದರೆ ನೀವು ಸಮುದಾಯವನ್ನು ನೀಡಬೇಕಾಗಿರುವಂಥ ಅನುದಾನವನ್ನು ನೇರವಾಗಿ ಸಂಘದ ಖಾತೆಗೆ ಹಾಕಿ ಅಂತ ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಮನವಿಯನ್ನು ಮಾಡ್ತೀನಿ. ಹಾಗೆಯೇ ನಮ್ಮ ನಾಮಧಾರಿ ಸಂಘದ ಪದಾಧಿಕಾರಿಗಳು ಭೀಮಣ್ಣ ನಾಯ್ಕರು ಏನು ಅನುದಾನ ನೀಡಿದ್ರು, ಅನುದಾನ ಬಿಡುಗಡೆ ಆಯಿತು, ಆ ಕೆಲಸ
ಆ ಅಮೌಂಟನ್ನು ಸರಿಯಾಗಿ ಸದ್ಬಳಕೆ ಆಗಂತ ಪೂರ್ವದಲ್ಲಿ ತಕ್ಷಣಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು. ಅವರು ಅಭಿನಂದನೆಗೆ ಅರ್ಹರಿದ್ದಾರೆ. ನಾವು ಕೂಡ ಭೀಮಣ್ಣ ನಾಯ್ಕರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಹಿಂದೆ ಕಾಗೇರಿಯವರು 2 ಕೋಟಿ ರೂಪಾಯಿ ಕೊಟ್ಟಾಗ ಇವರು ನೆಪ ಮಾತ್ರಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು ಅಂತೇಳಿ ಇವತ್ತು ನಮ್ಮ ಸಮಾಜದ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಭೀಮಣ್ಣ ನಾಯ್ಕರು ನಮ್ಮ ಸಮಾಜದವರು, ನಮ್ಮ ಸಮಾಜದವರು ನಮಗೆ ಅನುದಾನ ನೀಡಿದ್ದಾರೆ, ಅವರಿಗೆ ಅಭಿನಂದನೆ ಇದೆ. ಆದರೆ ಬೇರೆ ಸಮಾಜದವರು ಅಂತ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಮ್ಮ ಸಮಾಜದ ಪ್ರಮುಖರುಗಳು ಅವರೆಲ್ಲ ಮನವಿ ಮಾಡಿದಾಗ, ಅವರು ಶಾಸಕರಾಗಿದ್ದಾಗ ಎಲ್ಲ ಸಮಾಜದ ಅಭಿವೃದ್ಧಿ ಅವ್ರ ಜವಾಬ್ದಾರಿ ಅಂತೇಳಿ ಮನಗಂಡು ಅವರು ನಾಮಧಾರಿ ಸಮಾಜದ ಜೊತೆ ಎಲ್ಲ ಕಷ್ಟ ಸುಖಗಳಲ್ಲಿ ಜೊತೆಯಾಗಿದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೇವಲ ನೆಪ ಮಾತ್ರಕ್ಕೆ 25 ಲಕ್ಷ 50 ಲಕ್ಷ ಕೊಟ್ಟಿಲ್ಲ. ನಾಮಧಾರಿ ಸಮಾಜದ ಮುಖಂಡರುಗಳು ನಮ್ಮ ಪ್ರಮುಖರುಗಳು ಏನು ಬೇಡಿಕೆ ಇಟ್ಟಿದ್ರು, 2 ಕೋಟಿ ರೂಪಾಯಿ ಹಣವನ್ನು ನೀಡಬೇಕಂತೇಳಿ ಅಂತ 2 ಕೋಟಿ ರೂಪಾಯಿ ದೊಡ್ಡ ಮೊತ್ತದ ಅಮೌಂಟನ್ನು ನೀಡಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನಾನು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮೊನ್ನೆ ದಿನ ಪತ್ರಿಕಾಗೋಷ್ಠಿಯಲ್ಲಿ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಪ್ರೆಸ್ ಮೀಟನ್ನು ಮಾಡಿ ನಾವು ಸೆಪ್ಟೆಂಬರ್ನಲ್ಲಿ ನಾವು ಫೆಬ್ರವರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಂಘದ ಸಂಘದ ಕಟ್ಟಡದ ಉದ್ಘಾಟನೆಯನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅವರ ವಿಜೃಂಭಣೆಯಿಂದ ಸಂಘದ ಕಟ್ಟಡವನ್ನು ಉದ್ಘಾಟನೆ ಮಾಡೋದಕ್ಕೆ ನಾನು ಸ್ವಾಗತಿಸ್ತಾ, ಹಾಗೆಯೇ ಅವರು ಸಮಾಜದ ಬಾಂಧವರೆಲ್ಲರೂ ಈ ಕಾರ್ಯದಲ್ಲಿ ಕೈ ಜೋಡಿಸಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ನಾನು ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಸಂಘದ ಪದಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದೇನೆಂತಂದರೆ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀರಿ, ಇರೋಂಥ ಎಲ್ಲ ಪದಾಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀರಿ. ನೀವು ಒಂದು ಸಲ ನಮ್ಮ ಸಮಾಜದ ಎಲ್ಲ ಬಾಂಧವರು ಮೀಟಿಂಗನ್ನು ಕರೆದು ಈಗಾಗಲೇ ಆ ಕಟ್ಟಡಕ್ಕೆ ಏನು ಖರ್ಚು ವೆಚ್ಚಾಗಿದೆ, ಅದು ಯಾವುದಕ್ಕೆ ಖರ್ಚಾಗಿದೆ ಅಂತೇಳಿ ಒಂದು ಸಲ ಲೆಕ್ಕ ಕೊಟ್ಟು, ಅದೇ ರೀತಿಯಾಗಿ ಮುಂದೆ ಇನ್ನು ಎಷ್ಟು ಅಮೌಂಟ್ ಬೇಕು ಕಟ್ಟಡ ಸಂಪೂರ್ಣಗೊಳಿಸಲಿಕ್ಕೆ ಅದರ ಸಂಪೂರ್ಣ ಲೆಕ್ಕವನ್ನು ಕೊಟ್ಟು ನಮ್ಮ ಸಮಾಜ ಬಾಂಧವರ ಎಲ್ಲರ ವಿಶ್ವಾಸವನ್ನು ತಗೊಂಡುಗಳು ಸಮಾಜದ ಎಲ್ಲ ಬಾಂಧವರುಗಳಿಗೂ ಎಲ್ಲರಿಗೂ ಮುಟ್ಟಬೇಕು. ಈ ಸಂಘ ನಾಮಧಾರಿ ಅಭಿವೃದ್ಧಿ ಸಂಘ ನಮ್ಮ ಸಮಾಜಕ್ಕೆ ಅಭಿವೃದ್ಧಿಗೋಸ್ಕರ ಇರೋ ಸಂಘ. ಈ ಸಂಘದ ಕಾರ್ಯಚಟುವಟಿಕೆಯಲ್ಲಿ ನಾನು ತೊಡ್ಕೊಂಡ್ರೆ ಮುಂದೆ ನನಗೇನಾದ್ರು ಕಷ್ಟ ಆದಾಗ ನನ್ನ ಕಷ್ಟ ಸುಖದಲ್ಲಿ ನಮ್ಮ ಸಮಾಜದ ಏಳಿಗೆಗೋಸ್ಕರ ಶ್ರಮಿಸಿರುವಂಥ ಸಂಘದ ನಮ್ಮ ಸಮಾಜದ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಸಂಘದ ಪದಾಧಿಕಾರಿಗಳು ಒಂದು ಮೀಟಿಂಗನ್ನು ಕರೆದು ಸಮಾಜದ ಎಲ್ಲ ಬಾಂಧವರನ್ನು ಕೂರಿಸಿ ಅದು ಸಂಘದ ಬೈಲ ಏನಿದೆ, ಸಂಘದ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ, ಸಂಘದ ಅಧ್ಯಕ್ಷ ಅವಧಿ ಎಷ್ಟು ವರ್ಷ, ಸಂಘದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಸಂಘದಲ್ಲಿ ಯಾರೆಲ್ಲ ಸದಸ್ಯರಾಗಬಹುದು, ಸಮಾಜದ ಬಾಂಧವರೆಲ್ಲರೂ ಸಂಘ ಗುರುತುಪಡಿಸಿದೆ ಆ ಫೀಸನ್ನು ತುಂಬ ಎಲ್ಲರೂ ಸದಸ್ಯರಾಗಿ ಸದಸ್ಯರ ಒಪ್ಪಿಗೆ ಮೇರೆಗೆ ಯಾರು ಬೇಕಾದರೂ ಸಂಘದಲ್ಲಿ ಅಧ್ಯಕ್ಷ ಆಗ್ಬೋದು. ಸದಸ್ಯರ ಒಪ್ಪಿಗೆ ಮೇರೆಗೆ ಚುನಾವಣಾ ಪ್ರಕ್ರಿಯೆ ಮೂಲಕ ಸಂಘದ ಅಧ್ಯಕ್ಷ ಆಯ್ಕೆ ಆಗುತ್ತೆ. ಇಲ್ಲಿ ಸಂಘದಲ್ಲಿರುವ ಪದಾಧಿಕಾರಿಗಳಿರ್ಬೋದು, ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಯಾರು ಆಜೀವ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಅಲ್ಲ, ಯಾರು ಬೇಕಾದರೂ ಸಮಾಜದ ಎಲ್ಲ ಬಾಂಧವರು ಇಲ್ಲಿ ಈ ಕಾರ್ಯಚಟುವಟಿಕೆಯಲ್ಲಿ ತೊಡ್ಕೊಂಡು ಎಲ್ಲರೂ ಕೈ ಜೋಡಿಸಿ ಸಂಘವನ್ನು ಏಳಿಗೆ ಮಾಡ್ಬೋದು ಅನ್ನೋ ಒಂದು ವಿಶ್ವಾಸವನ್ನು ಮೂಡಿಸಿ ಸಮಾಜದ ಎಲ್ಲ ಬಾಂಧವರನ್ನು ಒಟ್ಟಾಗಿ ತಗೊಂಡು ಹೋಗಿ ಒಂದು ವಿಶ್ವಾಸವನ್ನು ಮೂಡಿಸಿ ಸಂಘದಲ್ಲಿ ಇದು ಕೇವಲ ನಾಮಧಾರಿ ಅಭಿವೃದ್ಧಿ ಸಂಘ ಅಲ್ಲಿರುವಂಥ ಪದಾಧಿಕಾರಿಗಳಿಗೂ ಮಾತ್ರ ಸೀಮಿತ ಅಲ್ಲ, ಅಲ್ಲಿರುವ ಸದಸ್ಯರಿಗೆ ಮಾತ್ರ ಸೀಮಿತ ಅಲ್ಲ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ನಾಮಧಾರಿ ಅಭಿವೃದ್ಧಿ ಸಂಘದಲ್ಲಿ ಸದಸ್ಯರಾಗ್ಬೋದು, ಇಲ್ಲಿ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಳ್ಬೋದು ಅಂತ ಹೇಳಿ ಅನ್ನೋ ಒಂದು ವಿಶ್ವಾಸವನ್ನು ಜನರಲ್ಲಿ ಮೂಡಿಸಿ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋದಾಗ ನಮ್ಮ ಸಮಾಜದಲ್ಲೂ ಈಗ ಆರ್ಥಿಕವಾಗಿ ಬಹಳಷ್ಟು ಮುಂದುವರೆದಂತಹ ಜನರಿದ್ದಾರೆ, ಉದ್ಯಮಿಗಳಿದ್ದಾರೆ, ರಿಟೈರ್ಡ್ ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಅವರೆಲ್ಲರೂ ನಾಮಧಾರಿ ಸಂಘದ ಅಭಿವೃದ್ಧಿಗೆ ತಮ್ಮ ಕೈಲಾದಂತಹ ಸಹಾಯ ಮಾಡೋದು ಸಹಾಯ ಮಾಡೋಕ್ಕೆ ಎಲ್ಲರೂ ತಯಾರಿದ್ದಾರೆ. ನೀವು ಎಲ್ಲರನ್ನೂ ಒಂದು ಸಲ ವಿಶ್ವಾಸಕ್ಕೆ ತಗೊಂಡು ಹೋಗಿ ಎಲ್ಲರ ಸಹಾಯವನ್ನು ತಗೊಂಡು ಏನು ನೀವು ವಿಜೃಂಭಣೆಯಿಂದ ಉದ್ಘಾಟನೆಯನ್ನು ಮಾಡ್ತೀನಿ ಅಂತ ಹೇಳ್ತಿದ್ರೆ ಆ ವಿಜೃಂಭಣೆ ಕೇವಲ ನಿಮ್ಮ ಪದಾಧಿಕಾರಿಗಳಿಗೆ ಮಾತ್ರ ಇರ್ಬೋದು, ಸಮಾಜದ ಪ್ರತಿಯೊಂದು ಮನೆಯಲ್ಲೂ ಆ ವಿಜೃಂಭಣೆ ಇರಬೇಕು. ಸಮಾಜದ ಪ್ರತಿಯೊಂದು ಮನೆಯಲ್ಲೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಆಗಬೇಕು. ಇದು ನಮ್ಮ ಸಮಾಜದ ಸಂಘ, ಇದು ನಮ್ಮ ಸಮಾಜದ ಕಟ್ಟಡ. ಈ ಸಂಘದ ಕಟ್ಟಡದ ಉದ್ಘಾಟನೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು. ಹಬ್ಬದ ರೀತಿಯಲ್ಲಿ ಸಂಭ್ರಮವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ವಿಶ್ವಾಸ ತಗೊಂಡು ಹೋಗಿ ಆದಷ್ಟು ಬೇಗ ಸಮಾಜದ ಒಂದು ಮೀಟಿಂಗ್ ಕರೆಯಿರಿ ಅಂತ ಹೇಳಿ ನಾನು ಸಮಾಜದ ಸಂಘದ ಪದಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಸನ್ಮಾನ್ಯ ಭೀಮಣ್ಣ ನಾಯ್ಕರಲ್ಲಿ ಮನವಿ ಮಾಡ್ಕೊಳ್ತಾರೆ ಅಂತಂದರೆ
ನೀವು ನೀಡಿರುವಂತಹ 50 ಲಕ್ಷನು ಇವತ್ತು ನಮ್ಮ ನಾಮದಾರಿ ಸಮಾಜದ ಪದಾಧಿಕಾರಿಗಳು ಸೇರಿ 50 ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ ಅಂತ ಹೇಳ್ತಾರೆ. ನಿರ್ಮಿತಿಯ ಅಧಿಕಾರಿಗಳು ಕೇಳಿದಾಗ 1 ಕೋಟಿ ರೂಪಾಯಿ ಅನುದಾನ ಬಂದಿದೆ ಅಂತ ಹೇಳ್ತಿದ್ದಾರೆ. ನಾನು ಭೀಮಣ್ಣ ನಾಯಕರಿಗೆ ಮನವಿ ಮಾಡೋದೇನಂತಂದ್ರೆ, ನಮ್ಮ ನಾಮದಾರಿ ಸಮಾಜದ ಸಮುದಾಯ ಭವನ ಪೂರ್ಣಗೊಳಿಸಲು ನೀವು 50 ಲಕ್ಷ ರೂಪಾಯಿ ಅಥವಾ 1 ಕೋಟಿ ರೂಪಾಯಿ ಅನುದಾನ ನೀಡಿದರೆ ಅದು ಸಾಕಾಗೋದಿಲ್ಲ. ನಮ್ಮ ಸಮಾಜದ ಮನವಿ ಏನಂತಂದ್ರೆ 5 ಕೋಟಿ ರೂಪಾಯಿ ಅನುದಾನವನ್ನು ನೀವು ಸರ್ಕಾರದಿಂದ ನಮ್ಮ ನಾಮದಾರಿ ಸಮಾಜಕ್ಕೆ ನೀಡಬೇಕಂತೇಳಿ ನಾನು ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸಮಾಜಗಳಲ್ಲಿ ಸಿದ್ದಾಪುರದ ನಾವು ಕೂಡ ಒಂದು ಕಳೆದ 20 ವರ್ಷದಿಂದ ನಾವು ಒಂದು ಕಟ್ಟಡವನ್ನು ಕಟ್ತಿದ್ದೀವಿ. ಸಮುದಾಯ ಭವನ ನಮ್ಮ ಹತ್ರ ಮುಗಿಸೋಕ್ಕಾಗ್ತಿಲ್ಲ ಅಂತಂದರೆ ಎಲ್ಲ ಒಂದು ಕಡೆ ನಮಗೆ ಬೇಸರ ಆಗುತ್ತೆ. ಈ ಪಕ್ಕದ ಸಾಗರದಲ್ಲಿರ್ಬೋದು, ಈ ಸೊರಬದಲ್ಲಿರ್ಬೋದು, ಕುಮಟಾದಲ್ಲಿರ್ಬೋದು, ಹೊನ್ನಾವರದಲ್ಲಿರ್ಬೋದು, ನಾಮದಾರಿಗಳು ಎಲ್ಲಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅಲ್ಲೆಲ್ಲ ಒಂದು ಅತ್ಯುತ್ತಮವಾದ ಕಟ್ಟಡ ಈಗಾಗಲೇ ನಾಮದಾರಿ ಕಟ್ಟಡ ಸಮುದಾಯ ಭವನ ಇದೆ. ಅಲ್ಲಿನ ಜನರಿಗೆ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲೂ ಅದು ಸಹಾಯ ಮಾಡ್ತಿದೆ. ಅದೇ ರೀತಿಯ ಕಟ್ಟಡ ಸಿದ್ದಾಪುರದಲ್ಲೂ ಆಗಲಿ ಅಂತ ಹೇಳಿ ಆದಷ್ಟು ಬೇಗ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದು ಆಗಲಿ. ಸಂಘದ ಪದಾಧಿಕಾರಿಗಳು ಮೀಟಿಂಗನ್ನು ಕರೆದು ಇದು ಸಂಘದ ಸಮಾಜದ ಎಲ್ಲ ಬಾಂಧವವನ್ನು ಸೇರಿಸಿ ಏನೇನು ಈಗ ಕಾರ್ಯಚಟುವಟಿಕೆಗಳಾಗಿದೆ, ಸಮಾಜಮುಖಿ ಕೆಲಸಗಳು ಏನೇನು ಮಾಡಿದ್ದಾರೆ ಅದನ್ನೆಲ್ಲವನ್ನು ಸಮಾಜದ ಮುಂದೆ ಇಡಲಿ ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿಗಳ ಮೂಲಕ ನಾನು ಮನವಿ ಮಾಡ್ತೀನಿ. ಕೇವಲ ನಾಮದಾರಿ ಸಮಾಜಕ್ಕೆ ಮಾತ್ರ ಹಣ ಕೊಟ್ಟಿಲ್ಲ. ನಮ್ಮ ಸಿದ್ದಾಪುರದಲ್ಲಿ ಸಾಕಷ್ಟು ಎಲ್ಲ ಸಮಾಜಕ್ಕೂ, ಮಡಿವಾಳ ಸಮಾಜಕ್ಕೂ ಹಣ ಕೊಟ್ಟಿದ್ದಾರೆ, ಮುಸ್ಲಿಂ ಸಮಾಜಕ್ಕೂ ಹಣ ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ ಸಮಾಜಕ್ಕೂ ಹಣ ಕೊಟ್ಟಿದ್ದಾರೆ. ಆದರೆ ಕೇವಲ ಇವರು ಮಾತ್ರ ಯಾಕೆ ಈ ಥರ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅವರಿಗೆ ದೊಡ್ಡ ಮಟ್ಟದ ಹಣವನ್ನು ಕೊಟ್ಟಿದ್ದಾರೆ ಥರ ಬಿಂಬಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಭೀಮಣ್ಣ ನಾಯಕರು ನಮ್ಮ ಸಮಾಜದವರು. ಅಲ್ಲಿ ನಾವು ಮನವಿ ಮಾಡ್ಕೊಂಡ ಮೇಲೆ ಅಂತರದಲ್ಲೇ ಕೊಟ್ಟಿದ್ದಾರೆ, ಪ್ರಥಮವಾಗಿ ಏನು ಕೊಟ್ಟಿಲ್ಲ. ಈಗ ದೊಡ್ಡಪ್ಪ ನಾಯಕ ಹೇಳಿದಾಗೆ ನಮ್ಮ ಸಮಾಜದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ದುಡ್ಡು ಕೊಟ್ಟವರಿಂದ ಹಿಡಿದು ದುಡ್ಡು ಕೊಡದೇ ಹೋದವರು ಕೂಡ ನಮ್ಮ ಸಮಾಜದವರು ಅಂತ ಅದನ್ನು ಗೌರವಿಸಬೇಕು ತಾಲೂಕಾ ಕಮಿಟಿಯವರು ಅಂತ ಹೇಳ್ಬೇಕು. ಅದಕ್ಕೆ ಯಾವ ವಿಷಯದಲ್ಲಿ ತಂದಿದ್ದಾರೆ ಅನ್ನೋದು ನಮಗೂ ಕೂಡ ಮಾಹಿತಿ ಇಲ್ಲ. ತಂದಿದ್ದಾರೆ ಏನು ಅಂತ ಗೊತ್ತಿಲ್ಲ. ಮಾಡ್ಕೊಳ್ಳೋಕ್ಕಿಂತ ಮೊದಲು ಪೂರ್ವದಲ್ಲಿ ನಮ್ಮ ಕಮಿಟಿ ಚೇಂಜ್ ಆಗಲಿಕ್ಕೆ ಕಾರಣನೇ ನಾವು ಕೊಡ್ತೀವಿ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಅಂದರೆ ಅದನ್ನು ಮರೆಯೋದು ಬೇಡ. ಯಾವ ಥರ ನಾವು ಅಲ್ಲಿ